Okay, good morning, dear students. My name is Dayanand, and today I am here you to teach the concept of LCM and HCF, means least common multiple and highest common factor. In Kannada, what we study is ಲಸಾಅ ಲಘುತ್ತಮ ಸಾಮಾನ್ಯ ಅಪವರ್ತ್ಯ ಮತ್ತು ಮಹತ್ತಮ ಸಾಮಾನ್ಯ ಅಪವರ್ತನ. ಈ ಒಂದು ವಿಷಯಗಳನ್ನ ಇವತ್ತಿನ ತರಗತಿಯಲ್ಲಿ ನೋಡ್ತಾ ಹೋಗೋಣ. ಒಂದು ತರಗತಿನ ಕಲಿಯೋದಕ್ಕಿಂತ ಮುಂಚೆ ಈ ಒಂದು ಪ್ರಶ್ನೆಗಳು ನಮ್ಮ ಜೀವನದಲ್ಲಿ ಎಲ್ಲೆಲ್ಲಿ ಬರ್ತವೆ ಅಂತಂತಂದ್ರೆ ಡೈಲಿ ಲೈಫಲ್ಲಿ ಎಕ್ಸಾಂಪಲ್ ಕೆಲವೊಂದಿಷ್ಟು ವಸ್ತುಗಳಿರ್ತವೆ, ವ್ಯಕ್ತಿಗಳಿರ್ತಾರೆ, ಅದನ್ನ ಹಂಚಬೇಕಾಗಿರುತ್ತೆ ಅಂತ ಒಂದು ಸಂದರ್ಭಗಳಲ್ಲಿ. ಮತ್ತೆ ಕೆಲವೊಂದಿಷ್ಟು ಗುಂಪಿನಲ್ಲಿ ಜನರು ಇರ್ತಾರೆ, ಅಲ್ಲಿರ್ತಕ್ಕಂಥ ಜನರನ್ನ ಬೇರೆ ಗುಂಪಲ್ಲಿ ವಿಂಗಡಣೆ ಮಾಡಬೇಕಾಗತ್ತೆ. ಆ ತರ ಸಂದರ್ಭಗಳಲ್ಲಿ LCM ಮತ್ತೆ HCF ಅಂತಕ್ಕಂಥ ಒಂದು ವಿಷಯಗಳನ್ನ ನಾವು ಬಳಕೆ ಮಾಡ್ತೀವಿ. ಈಗ ನಾವು ಅದರ ಬಗ್ಗೆ ಕಲಿತಾ ಹೋಗೋಣ. ಇಲ್ಲಿ ನೋಡ್ಬೋದು, ನಿಮಗೆ ಬೇಸಿಕ್ ಆಗಿ ಮಗ್ಗಿಗಳು ಇದಾವೆ, ಇಲ್ಲಿ ಟೇಬಲ್ಸ್ ಅಂತ ಹೇಳಿ ಕರಿತಾ ಇದೀವಿ. ಇಲ್ಲಿ ಕನ್ನಡ ಮೀಡಿಯಂ, ಇಂಗ್ಲಿಷ್ ಮೀಡಿಯಂ ಇಬ್ಬರು ಕೂಡ ಅರ್ಥ ಮಾಡ್ಕೊಳ್ರಿ. ಇಲ್ಲಿ ಮಗ್ಗಿಗಳಿದಾವೆ, ಟೇಬಲ್ಸ್ ಅಂತ ಹೇಳಿ ನೋಡಿ. ಇಲ್ಲಿ 2 1 2 2 2 4 2 3 6 ಈ ತರ ಎಲ್ಲ ಮಗ್ಗಿಗಳಿದಾವೆ. ಅದೇ ರೀತಿ 3 ಸ್ಟೇಬಲ್ 4 ಸ್ಟೇಬಲ್ 6 ಸ್ಟೇಬಲ್ ಇದೇ ರೀತಿ ಬರಿತಾ ಹೋಗ್ತೀವಿ. ಇಲ್ಲಿ ಏನಂತಂದ್ರೆ ಎರಡರ ಮಗ್ಗಿಯಲ್ಲಿ ಬರ್ತಕ್ಕಂಥದ್ದು ಈ ಏನು ಟೋಟಲ್ ಗುಂಪು ಇದೆಯಲ್ಲ, ಇದು ಒಂದು ಪಾರ್ಟ್, ಇಲ್ಲಿ ಮೇಲ್ಗಡೆ ಇರತಕ್ಕಂಥದ್ದು ಇನ್ನೊಂದು ಪಾರ್ಟ್. ಏನಂತಂದ್ರೆ ಇಲ್ಲಿ ಎಕ್ಸಾಂಪಲ್ 6ರ ಮಗ್ಗಿಯಲ್ಲಿ ಬರ್ತಕ್ಕಂಥ ಸಂಖ್ಯೆಗಳು, ಈ 6ರ ಮಗ್ಗಿಯಲ್ಲಿ ಬರ್ತಕ್ಕಂಥ ಸಂಖ್ಯೆಗಳಿಗೆ ಏನಂತ ಕರಿತೀವಿ ನಾವು? ಅಪವರ್ತ್ಯ ಅಂತ ಹೇಳ್ತೀವಿ. ಅಪವರ್ತ್ಯ ಅಂತಂದ್ರೆ ಮಲ್ಟಿಪಲ್. ನಾವು ಲೀಸ್ಟ್ ಕಾಮನ್ ಮಲ್ಟಿಪಲ್ ಅಂತ ಹೇಳ್ತೀವಲ್ಲ, ಈ ಮಲ್ಟಿಪಲ್ ಅಪವರ್ತ್ಯ ಅಂತಂದ್ರೆ ಏನಂದ್ರೆ 6ರ ಅಪವರ್ತ್ಯ ಅಂದ್ರೆ 6ರ ಮಗ್ಗಿಯಲ್ಲಿ ಬರ್ತಕ್ಕಂಥ ಸಂಖ್ಯೆಗಳನ್ನ ನಾವು ಅಪವರ್ತ್ಯ ಅಂತ ಹೇಳ್ತೀವಿ. ಅದೇ ರೀತಿ ಮಹತ್ತರ ಬಗ್ಗೆ ಹೇಳ್ಬೇಕಾಯ್ತು ಅಂತಂದ್ರೆ ಮಹತ್ತಮ ಸಾಮಾನ್ಯ ಅಪವರ್ತನ. ಇಲ್ಲಿ ನೋಡಬಹುದು ಲೈಟ್ ಡಿಫರೆನ್ಸ್ ಇದೆ. ಅಪವರ್ತನ ಅಪವರ್ತನ ಅಂದ್ರೆ ಏನು? ಇಂಗ್ಲಿಷ್ ಅಲ್ಲಿ ಫ್ಯಾಕ್ಟರ್ ಅಂತ ಕರಿತೀವಿ ನಾವು, ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತ ಹೇಳಿ. ಈ ಫ್ಯಾಕ್ಟರ್ ಅಪವರ್ತನ ಅಂದ್ರೆ ಏನಂದ್ರೆ ಇಲ್ಲಿದೆ ನೋಡಿ, ಎಕ್ಸಾಂಪಲ್ ಕಾಣಿಸ್ತಾ ಇದೆ ನೋಡಿ. ಈ 2 ಅಂತಕ್ಕಂಥ ಒಂದು ಸಂಖ್ಯೆ ಇದೆ. ಈ ಸಂಖ್ಯೆ ಯಾವ ಮಗ್ಗಿಯಲ್ಲಿ ಬರ್ತಾ ಇದಾವೆ? 1 ಮಗ್ಗಿಯಲ್ಲಿದೆ, 2ರ ಮಗ್ಗಿಯಲ್ಲಿ ಕೂಡ ಇದೆ, 2ನೇ ಸಂಖ್ಯೆ. ಓಕೆ. ಅದೇ ರೀತಿ 4 ನೋಡಿ, 4 ಯಾವ ಮಗ್ಗಿಯಲ್ಲಿದೆ? 1 ಮಗ್ಗಿಯಲ್ಲಿದೆ, 2ರ ಮಗ್ಗಿಯಲ್ಲಿದೆ, 4ರ ಮಗ್ಗಿಯಲ್ಲಿ ಕೂಡ ಇದೆ. ಅದೇ ರೀತಿ 12 ಯಾವ ಮಗ್ಗಿಯಲ್ಲಿದೆ? 1 ಮಗ್ಗಿಯಲ್ಲೂ ಬರುತ್ತೆ, 1 12 12, 2 ಮಗ್ಗಿಯಲ್ಲಿದೆ, 2 6 12, 3 ಮಗ್ಗಿಯಲ್ಲಿದೆ, 3 4 12, 4ರ ಮಗ್ಗಿಯಲ್ಲಿದೆ, 6 ಮಗ್ಗಿಯಲ್ಲಿದೆ, 12ರ ಮಗ್ಗಿಯಲ್ಲೂ ಕೂಡ ಇದೆ. ಈಗ ಈ ಎಲ್ಲಾ ನಂಬರ್ಗಳನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಅಪವರ್ತನ. ಏನಿದ್ರೆ ಹೆಸರು? ಅಪವರ್ತನ. ಇದನ್ನ ಇಂಗ್ಲಿಷ್ ಅಲ್ಲಿ ಹೇಳ್ಬೇಕಾಯ್ತು ಅಂತಂದ್ರೆ ಫ್ಯಾಕ್ಟರ್ಸ್ ಅಂತ ಕರಿತೀವಿ ನಾವು. 4 ಫ್ಯಾಕ್ಟರ್ಸ್, 4ರ ಅಪವರ್ತನಗಳು ಯಾವ್ಯಾವು? 4ರ ಅಪವರ್ತನಗಳು 1 2 4 ಅಂದ್ರೆ 4 ಯಾವ್ಯಾವ ಮಗ್ಗಿಯಲ್ಲಿದ್ದಾವೆ ಆ ಒಂದು ಮಗ್ಗಿಗಳನ್ನು ಏನಂತ ಕರಿತೀವಿ? ಫ್ಯಾಕ್ಟರ್ಸ್, ಅಪವರ್ತನಗಳು ಅಂತ ಕರಿತೀವಿ. ಅಪವರ್ತ್ಯ ಅಂತಂದ್ರೆ ಏನಂದ್ರೆ, ಈಗ ಒಂದು ಎಕ್ಸಾಂಪಲ್ 4 ಇದೆ, ಇಲ್ಲಿ ಕೂಡ 4. 4ರ ಅಪವರ್ತ್ಯ ಅಂದ್ರೆ 4ರ ಮಗ್ಗಿ, ಅದು ಅಂದ್ರೆ 4ರ ಮಗ್ಗಿಯಲ್ಲಿ ಬರ್ತಕ್ಕಂಥ ಸಂಖ್ಯೆಗಳು. ಇದು ಯಾವಾಗಲೂ ದೊಡ್ಡ ಸಂಖ್ಯೆಗಳಾಗಿರ್ತವೆ. ಯಾವುದು ಅಪವರ್ತ್ಯ ಅನ್ನೋದು? ಅಪವರ್ತನ ಅನ್ನೋದು ಚಿಕ್ಕ ಸಂಖ್ಯೆಗಳಾಗಿರ್ತವೆ. 4ರ ಅಪವರ್ತನ ಅಂತಂದ್ರೆ ಏನು? 4 ಯಾವ್ಯಾವ ಮಗ್ಗಿಯಲ್ಲಿ ಬರ್ತವೆ ಅನ್ನೋದು, ಇದನ್ನ ನಾವು ಕಂಡುಹಿಡಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ಬೇಸಿಕ್ ನ ಹೇಳಿದೀನಿ. ಈಗ ಡೈರೆಕ್ಟ್ ಆಗಿ 2 ಕ್ವಶನ್ ಸಾಲ್ವ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ ನೋಡಬಹುದು ಇಲ್ಲಿ ಕ್ವಶನ್, ಫೈಂಡ್ ದಿ LCM ಆಫ್ 2 4 6 2 4 6 ಈ 3 ಸಂಖ್ಯೆಯ ಲಸವನ್ನು ಕಂಡುಹಿಡಬೇಕಾಗುತ್ತೆ. ಯಾವ ರೀತಿ ಕಂಡುಹಿಡಿತಕ್ಕಂಥದ್ದು ನೋಡಿ. ಇಲ್ಲಿ 2 4 6 ಈ ತರ ಭಾಗಶಃ ವಿಧಾನದಿಂದ ನಾವು ಕಂಡುಹಿಡಿದು ಹೋಗಬಹುದು. ಈ 3 ಸಂಖ್ಯೆಗಳು ಯಾವ ಒಂದು ಮಗ್ಗಿಯಲ್ಲಿ ಬರ್ತವೆ ಅನ್ನೋದನ್ನ ನೋಡ್ತಾ ಹೋಗ್ಬೋದು ನಾವು. ಈ 3 ಸಂಖ್ಯೆಗಳು ಯಾವ ಮಗ್ಗಿಯಲ್ಲಿ ಬರ್ತವೆ? 2ರ ಮಗ್ಗಿಯಲ್ಲಿ ಬರ್ತವೆ. 2ರ ಮಗ್ಗಿಯನ್ನು ತಗೊಳ್ಳಿ. 2 1 2. ಓಕೆ, ಕಾಮ ನೆಕ್ಸ್ಟ್ 2 2 4, ಕಾಮ ನೆಕ್ಸ್ಟ್ 2 3 6. ಈ ತರನಾಗಿ ಬರ್ತವೆ. ಮತ್ತೆ ಚೆಕ್ ಮಾಡಬೇಕು ಈ 3 ಸಂಖ್ಯೆಗಳು ಯಾವ ಮಗ್ಗಿಯಲ್ಲಿ ಬರ್ತವೆ ಅಂತ. ಈ 3 ಸಂಖ್ಯೆಗಳು ಯಾವ
ಮಗ್ಗಿಯಲ್ಲಿ ಕೂಡ ಬರೋದಿಲ್ಲ. 2 3 ಏನಾದರೂ ಯಾವುದಾದ್ರೂ ಮಗ್ಗಿಯಲ್ಲಿ ಬರ್ತಾವ, ಅದು ಕೂಡ ಯಾವ ಮಗ್ಗಿಯಲ್ಲಿ ಬರೋದಿಲ್ಲ, ಬಂದ್ರೆ ಒಂದರ ಮಗ್ಗಿಯಲ್ಲಿ ಮಾತ್ರ ಬರ್ತವೆ. ಅದನ್ನು ಕೂಡ ನಾವು ಸಪರೇಟ್ ಆಗಿ ಬರ್ಕೋಬಹುದು. ಈ ಒಂದೊಂದು ಬಂದಿದೆ ಆನ್ಸರ್. ಇಲ್ಲಿರ್ತಕ್ಕಂಥ ಕ್ರಿಯೆ ಕಂಪ್ಲೀಟ್ ಆಗಿದೆ, ಮುಕ್ತಾಯ ಆಗಿದೆ. ಈಗ 2 ಮತ್ತು 3 ಬರ್ಕೋಬೇಕು. 2 ಬರ್ಕೊಳ್ರಿ. 1 ಆಸ್ ಇಟ್ ಈಸ್, 2 ಒಂದಲ್ಲ 2, 2 ಮಗ್ಗಿಯಲ್ಲಿ 3 ಇಲ್ಲ, 3ನ್ನ ಆಸ್ ಇಟ್ ಈಸ್ ಬರ್ಕೋಬೇಕು. ನೆಕ್ಸ್ಟ್ ಅದೇ ರೀತಿ 1 1 1 ಈ 2 ಸಂಖ್ಯೆಗಳು ಮುಗಿದಿದೆ. ಈಗ ಲಾಸ್ಟ್ ಸಂಖ್ಯೆ 3 ಇದೆ, 3ನ್ನ ಬರ್ಕೊಳ್ರಿ. ಇಲ್ಲಿ 1 ಆಸ್ ಇಟ್ ಈಸ್, 1 ಆಸ್ ಇಟ್ ಈಸ್. ನೆಕ್ಸ್ಟ್ 3 1 3 ಅಂತ ಈ ರೀತಿಯಾಗಿ ನಮ್ಗೆ ಏನಾಗುತ್ತೆ ಅಂತಂದ್ರೆ 1 1 1 ಬಂದ್ರೆ ನಮ್ದು ಇಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಇದೆ. ಲಾಸ್ಟ್ ಸ್ಟೆಪ್ LCM ಏನಾಗುತ್ತೆ ಅಂತಂದ್ರೆ ಇಲ್ಲಿ ಇರ್ತಕ್ಕಂಥ ನಂಬರ್ಗಳನ್ನ ಮಲ್ಟಿಪ್ಲೈ ಮಾಡಬೇಕು. 2 into 2 multiply by 3. Answer ಎಷ್ಟಾಗುತ್ತೆ? LCM is equal to 2 2 2 4 4 3 12, 2 2 4 4 3 12. LCM ಅಂತ ಬಂತು. ಇದನ್ನ ನಾವು ಇಲ್ಲಿ ಟೇಬಲ್ ಅಲ್ಲಿ ಚೆಕ್ ಮಾಡೋಣ. ನೋಡಿ ಇಲ್ಲಿ 2 4 6 ರ ಲಸಾರ 12 ಎಲ್ಲಿದೆ ನೋಡ್ರಿ. 2 4 6 ರ ಲಸಾರ ಅಂದ್ರೆ ಮೂರು ಸಂಖ್ಯೆಗಳಲ್ಲಿ ಇರತಕ್ಕಂತ ಲೀಸ್ಟ್ ಅಂದ್ರೆ ಚಿಕ್ಕ ಲಘುತ್ತಮ, ಈ ಮೂರು ಮಗ್ಗಿಯಲ್ಲಿರ್ತಕ್ಕಂಥ ಚಿಕ್ಕ ಅಪವರ್ತೆ ಯಾವುದು ಅಂದ್ರೆ ಈ ಮೂರು ಮಗ್ಗಿಯಲ್ಲಿ ಬರ್ತಕ್ಕಂಥ ಚಿಕ್ಕ ನಂಬರ್ ಯಾವುದು ನೋಡಿ. ಮೂರು ಮಗ್ಗಿಯಲ್ಲಿ ಬರ್ತಕ್ಕಂಥದ್ದು 4 ಇದೆ, 4 ಇಲ್ಲಿಲ್ಲ. 6 ಇದೆ, 6 ಇಲ್ಲಿಲ್ಲ. 8 ಇದೆ, 8 ಇಲ್ಲ. 10 ಇದೆ, 10 ಇಲ್ಲ. ಇಲ್ಲಿ 12 ಇದೆ ನೋಡ್ರಿ, 12 ಇಲ್ಲಿ ಇದೆ, ಇಲ್ಲಿ ಇದೆ. ಹೌದಾ? ಅರ್ಥ ಆಗ್ತದೆ? 2 ಮಗ್ಗಿಯಲ್ಲಿ 12 ಇದೆ. ಮತ್ತೆ ನೋಡಿ 4 ಮಗ್ಗಿಯಲ್ಲಿ ಕೂಡ 12 ಇದೆ. 6 ಮಗ್ಗಿಯಲ್ಲಿ ಕೂಡ 12 ಇದೆ. ಅಂದ್ರೆ ಅತಿ ಚಿಕ್ಕ ಸಂಖ್ಯೆ ಕೊಟ್ಟಿರ್ತಕ್ಕಂಥ ಈ ಸಂಖ್ಯೆಗಳ ಮಗ್ಗಿಯಲ್ಲಿ ಬರಬೇಕು, ಅದೇ ಲಸಾರ. ಈ ಮೂರು ಸಂಖ್ಯೆಗಳಲ್ಲಿ ಇರತಕ್ಕಂಥ ಚಿಕ್ಕ ನಂಬರ್ ಯಾವುದು? ಫಸ್ಟ್ ಬರ್ತಕ್ಕಂಥದ್ದು 12 12 12. ಆದ್ರಿಂದ 2 4 6 ರ ಲಸ ಎಷ್ಟು ಬರುತ್ತೆ? 12. ಅದನ್ನ ನಾವು ಇಲ್ಲಿ ಹುಡುಕಾಡೋದು ತುಂಬಾ ಟೈಮ್ ಹಿಡಿಯುತ್ತೆ. ಹಾಗಾಗಿ ನಾವೇನ್ ಮಾಡ್ತಾ ಇದೀವಿ, ಈ ಒಂದು ಗಣಿತದ ಸೂತ್ರನ ಬಳಸಿಕೊಂಡು ಲೆಕ್ಕನ ಮಾಡ್ತಾ ಇದೀವಿ. ಇದನ್ನ ನಾವು ಲಸ್ ಅಂತ ಕರಿತಿದ್ದೀವಿ. ಅದೇ ರೀತಿ ನೀವು ಇನ್ನೂ ಒಂದು ಪ್ರಾಬ್ಲಮ್ ಏನಿದೆ, HCF ಅಂತ ಹೇಳಿ ಮ ಸ ಅ. ಇದನ್ನ ಯಾವ ರೀತಿ ಕಂಡುಹಿಡಿಯಬೇಕು ಅದನ್ನು ಕೂಡ ನೋಡ್ತಾ ಹೋಗೋಣ. ಎಸ್ 4 8 12 ಅದೇ ರೀತಿ ಇರುತ್ತೆ ವಿಧಾನ. ಈ ಮ ಸ ಅ ಅಂದ್ರೆ ಏನು? ಮಹತ್ತಮ ಸಾಮಾನ್ಯ ಅಪವರ್ತ್ಯ, ಹೈಯೆಸ್ಟ್. ಅಂದ್ರೆ ಇಲ್ಲಿ ದೊಡ್ಡ ಸಂಖ್ಯೆಯನ್ನು ಹುಡುಕ್ಬೇಕು ನಾವು. ಹೈಯೆಸ್ಟ್ ಅಂತಂದ್ರೆ ದೊಡ್ಡ ಸಂಖ್ಯೆಯನ್ನು ಹುಡುಕ್ಬೇಕು, ಅದು ಅಪವರ್ತನ ಆಗಿರ್ಬೇಕು. ಅಪವರ್ತನ ಅಂತ ಹೇಳಿದ್ದೀನಿ ನಾನು ನಿಮಗೆ. ಅಪವರ್ತನ ಅಂತಂದ್ರೆ ಏನು? ಯಾವ ಸಂಖ್ಯೆಗಳು ಕೊಟ್ಟಿರ್ತಾರೆ ಅದು ಯಾವ ಯಾವ ಮಗ್ಗಿಯಲ್ಲಿ ಬರುತ್ತೆ ಅನ್ನೋದನ್ನು ನೋಡ್ಕೋಬೇಕು. ಅಂದ್ರೆ ಒಂದು ಸಂಖ್ಯೆ ಕೊಟ್ಟಿರ್ತಾರಲ್ಲ, ಆ ಸಂಖ್ಯೆಗಿಂತಲೂ ಚಿಕ್ಕ ಸಂಖ್ಯೆ ಆಗಿರುತ್ತೆ ನಮ್ದು ಅಪವರ್ತನ ಅಂತ ನಮ್ಮದು. ಅದನ್ನ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತ ಕರಿತೀವಿ. ನೋಡ್ತಾ ಹೋಗೋಣ. 2 8 4 8 12 ಯಾವ ಮಗ್ಗಿಯಲ್ಲಿ ಬರುತ್ತೆ? 3 ಕೂಡ ಬರ್ತಕ್ಕಂಥದ್ದು 2 ಮಗ್ಗಿಯಲ್ಲಿ ಬರುತ್ತೆ. ಹಾಗಾಗಿ ನೋಡೋಣ. 2 2 4 ಕಾಮ. ನೆಕ್ಸ್ಟ್ 2 4 2 4 8 2 4 8 ಅಂತ ಹೇಳಿ. ನೆಕ್ಸ್ಟ್ ಅದೇ ರೀತಿ ಕಾಮ 2 6 12 2 6 12 ಅಂತ. ಓಕೆ, ಈಗ ನೋಡೋಣ ಇಷ್ಟು ಬಂತು. ಈ ಮೂರು ಸಂಖ್ಯೆಗಳಲ್ಲಿ ಯಾವುದು ಮೂರು ಸಂಖ್ಯೆಗಳು ಯಾವ ಮಗ್ಗಿಯಲ್ಲಿ ಬರ್ತವೆ? ಈಗ 2 4 6 ಮೂರು ಸಂಖ್ಯೆಗಳು ಕೂಡ ಮತ್ತೆ 2 ಮಗ್ಗಿಯಲ್ಲಿ ಬರ್ತವೆ. 2 ಮಗ್ಗಿನ ತಗೋರಿ. 2 ಎಷ್ಟಿಲ್ಲ 1, 2 1 2 2 1 2. ಓಕೆ, ನೆಕ್ಸ್ಟ್ 4 2 ಎಷ್ಟಿಲ್ಲ 4, 2 2 4. ನೆಕ್ಸ್ಟ್ 2 ಎಷ್ಟಿಲ್ಲ 3, 6 2 ಎಷ್ಟಿಲ್ಲ 6 ಅನ್ನೋದು. 2 3 6, 2 1 2, 2 2 4, 2 3 6 ಅನ್ನೋದು. ಓಕೆ, ಇಲ್ಲಿವರೆಗೂ ಬಂತು. ಇದಾದ ನಂತರ ಈ ಒಂದು ಮಹತ್ತಮ ಸಾಮಾನ್ಯ ಅಪವರ್ತ್ಯ ಬಹಳ ಕಡಿಮೆ ಸ್ಟೆಪ್ಗಳನ್ನು ತಗೊಳ್ತದೆ. LCM ಯಾವ ರೀತಿ ನಾವು ಡೀಟೇಲ್ ಆಗಿ 1 1 1 ಬರೋ ರೀತಿ ಮಾಡ್ತೀವಲ್ಲ, ಬಟ್
ಒಂದೇ ಬಗೆಯಲ್ಲಿ ಬರಬೇಕು, ಅಲ್ಲಿವರೆಗೂ ಮಾತ್ರ ಮಾಡ್ಬೇಕು ನಾವು. ಈಗ ನೋಡ್ರಿ 1 2 3 ಈ ಮೂರು ಸಂಖ್ಯೆಗಳು ಯಾವ್ದಾದ್ರು ಬಗೆಯಲ್ಲಿ ಇದಾವ? ಯಾವ ಬಗೆಯಲ್ಲಿಲ್ಲ, ಒಂದ್ರ ಬಗೆಯಲ್ಲಿ ಮಾತ್ರ ಇದಾವೆ. ಹಾಗಾಗಿ ಇಲ್ಲಿಗೆ ಕೊನೆ ಆಗುತ್ತೆ ನಮ್ದು ಸ್ಟೆಪ್. ಇದನ್ನ ನಾವೇನಂತ ಬರೆಯುವುದು? HCF ಮಸ ಅ ಎಷ್ಟಾಗುತ್ತೆ? ಇದೆರಡನ್ನು ಮಾತ್ರ ಮಲ್ಟಿಪ್ಲೈ ಮಾಡೋದು. 2 into 2 that is 4. ಆನ್ಸರ್ ಎಷ್ಟು ಬಂತು ನಮ್ದು? HCF 4. ಅದನ್ನ ನಾವು ಇಲ್ಲಿ ಟೇಬಲ್ ಅಲ್ಲಿ ನೋಡ್ಕೋಬಹುದು. ನಾವು 4 8 12 ನಾಲ್ಕರ ಈ ಒಂದು ಅಪವರ್ತನಗಳು ನೋಡಿ. 4 ಯಾವ ಬಗೆಯಲ್ಲಿ ಬರ್ತದೆ? 1 2 4. 8 ಯಾವ ಬಗೆಯಲ್ಲಿ ಬರ್ತದೆ? 1 2 4 8. 12 ಯಾವ ಬಗೆಯಲ್ಲಿ ಬರ್ತದೆ? 1 2 3 4 6 12. ಇಷ್ಟೆಲ್ಲ ಬಗೆಯಲ್ಲಿ ಬರ್ತವೆ. ನಮ್ದು ಹೈಯೆಸ್ಟ್ ನಂಬರ್ ಈ ಮೂರು ಬಗೆಯಲ್ಲಿ ಬರ್ತಕ್ಕಂಥದ್ದು ಹೈಯೆಸ್ಟ್ ನಂಬರ್ ಯಾವುದು? ಈ ಮೂರು ಸಂಖ್ಯೆಗಳ ದೊಡ್ಡ ಸಂಖ್ಯೆ ಯಾವುದು ನೋಡ್ರಿ? 4 8 12. ಈ ಮೂರನ್ನ ಅಬ್ಸರ್ವ್ ಮಾಡ್ರಿ. ಒಂದಿದೆ ಒಂದಿದೆ ಒಂದಿದೆ, ಮತ್ತೇನಿದಾವೆ? ಎರಡಿದೆ ಎರಡಿದೆ ಎರಡಿದೆ. ಓಕೆ, ಎರಡು ಕೂಡ ಇದೆ. 4 ಇದೆ 4 ಇದೆ 4 ಇದೆ. ಓಕೆ, ಮತ್ತೆ ಇಲ್ಲಿ ಇರತಕ್ಕಂಥ ನಂಬರ್ಗಳು ಇಲ್ಲಿಲ್ಲ. ಹಾಗಾಗಿ ಇಲ್ಲಿಷ್ಟು ಮಾತ್ರ ಇದಾವೆ. 1 3ರಲ್ಲೂ ಇದೆ, 2 ಕೂಡ 3ರಲ್ಲೂ ಇದೆ, 4 ಕೂಡ 3ರಲ್ಲೂ ಇದೆ. ಬಟ್ ನಮ್ದು ಏನಿದೆ ಮೋಸ ಅಂದ್ರೆ ಹೈಯೆಸ್ಟ್ ಮಹತ್ತಮ ದೊಡ್ಡ ಸಂಖ್ಯೆನ ತಗೋಬೇಕು. ಈ ಮೂರರಲ್ಲಿ ದೊಡ್ಡ ಸಂಖ್ಯೆ ಯಾವುದು? 4. ಹಾಗಾಗಿ ನಮ್ಮ ಆನ್ಸರ್ 4 ಬರಬೇಕು. 4 ಬಂದಿದೆನಾ? ಓಕೆ. ಹಾಗಾಗಿ ಈ ತರ ನಾವು ಸಂಖ್ಯೆಗಳನ್ನ ಹುಡುಕ್ತಾ ಹೋದ್ರೆ ಅಲ್ಲಿ ಸಮಯ ಜಾಸ್ತಿ ತಗೊಳ್ತದೆ. ಹಾಗಾಗಿ ನಾವೇನ್ ಮಾಡ್ತಾ ಇದೀವಿ? ಈ ಒಂದು ಗಣಿತದ ವಿಧಾನದ ಮೂಲಕ ಮಸ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ನ ಕಂಡುಹಿಡ್ತಾ ಹೋಗ್ಬೋದು. ನಿಮ್ಗೆ ಇನ್ನೊಂದು ಎಕ್ಸಾಂಪಲ್ ನ ತಿಳಿಸ್ಕೊಟ್ಟಿರ್ತೀನಿ. ಓಕೆ, ಸೆಕೆಂಡ್ ಕ್ವಶನ್ ನೋಡ್ಕೋಬಹುದು. ಯಾವ್ದ್ರಲ್ಲಿ ನೋಡೋಣ? ಮತ್ತೆ ಲಸದಲ್ಲಿ ನೋಡೋಣ. ನೋಡಿ, ಲಸದಲ್ಲಿ ಏನಂತಂದ್ರೆ ಯಾವ್ದಾದ್ರದ್ದು ಲಸ ಕಂಡುಹಿಡಿಯೋಣ. ಎಕ್ಸಾಂಪಲ್ 5 ನೆಕ್ಸ್ಟ್ 18 ನೆಕ್ಸ್ಟ್ 9. ಈ ಮೂರು ಸಂಖ್ಯೆದ ಲಸ ಏನಾಗುತ್ತೆ? ಎಸ್, ಮೂರು ಸಂಖ್ಯೆಗಳು ಯಾವ ಬಗೆಯಲ್ಲಿ ಬರ್ತವೆ? 5 ಇದೆ 18 ಇದೆ 9 ಇದೆ. ಈ ಮೂರು ಒಂದೇ ಬಗೆಯಲ್ಲಿ ಬರಲ್ಲ. ಎರಡು ಸಂಖ್ಯೆಗಳಾದ್ರೂ ಯಾವ ಬಗೆಯಲ್ಲಿ ಬರ್ತವೆ ನೋಡ್ರಿ. 5 18 ಏನಾದ್ರೂ ಬರುತ್ತಾ? ಬರಲ್ಲ. ಮತ್ತೆ 5 9 ಏನಾದ್ರೂ ಬರುತ್ತಾ? ಒಂದೇ ಬಗೆಯಲ್ಲಿ ಬರಲ್ಲ. 18 9 ಏನಾದ್ರೂ ಬರುತ್ತಾ? ನೋಡಿ, 18 9 ಒಂದೇ ಬಗೆಯಲ್ಲಿ ಬರುತ್ತೆ. ಯಾವ ಬಗೆಯಲ್ಲಿ ಅದು? 1 ಟೇಬಲ್ ಮತ್ತೆ 3 ಟೇಬಲ್, ಹೌದಾ? ಮತ್ತೆ 9 ಟೇಬಲ್. ಈ ಮೂರು ಬಗೆಯಲ್ಲಿ ಕೂಡ ಬರ್ತವೆ. ನೀವು 3 ತಗೋಬಹುದು ಅಥವಾ ಡೈರೆಕ್ಟ್ ಆಗಿ 9 ಅನ್ನು ಕೂಡ ತಗೋಬಹುದು. ಓಕೆ, ನೋಡೋಣ. ನಾವು 3 ತಗೊಳ್ಳೋಣ ಈಗ, ಯಾಕಂದ್ರೆ ಎರಡು ಸಂಖ್ಯೆಗಳಿದಾವೆ. ಇದನ್ನ ಫಸ್ಟ್ ಮಾಡಬೇಕು. ಓಕೆ, 5 ನ ಆಸ್ ಇಟ್ ಇಸ್ ಬರೆಯಿರಿ. 3 ಹೌ ಮಚ್ 18? 3 6 18 ಅಂದ್ರೆ 3 6 18 ಅಂದ್ರೆ 9 ಇದೆ. 3 ಎಷ್ಟಿದೆ? 9. 3 3ರಲ್ಲೇ 9. ನೆಕ್ಸ್ಟ್ ಈಗ ನೋಡಿ, 5 6 3. ಈ ಮೂರು ಸಂಖ್ಯೆಗಳು ಒಂದೇ ಬಗೆಯಲ್ಲಿ ಬರುತ್ತಾ? ಬರಲ್ಲ. 5 ಇವೆರಡು ಬಗೆಯಲ್ಲಿ ಬರಲ್ಲ. ಬಟ್ ಇವೆರಡು ಒಂದೇ ಬಗೆಯಲ್ಲಿ ಬರುತ್ತೆ. ಯಾವ ಬಗೆ? 3 ಬಗೆಯಲ್ಲಿ ಬರುತ್ತೆ. ಹಾಗಾಗಿ 3 ಬಗೆನ ತಗೋಬೇಕು ನಾವು. ಓಕೆ, 3 ಬಗೆನ ತಗೋಣ. 5 ಆಸ್ ಇಟ್ ಇಸ್ ಬರೀರಿ, ಕಾಮ 3 ಎಷ್ಟಿದೆ? 6. 3 ಎರಡನೇ 6. ನೆಕ್ಸ್ಟ್ 3 ಇದೆ, 3 ಒಂದಲೇ 3. ಓಕೆ, ಇಲ್ಲಿಗೆ ನಮ್ದು ಸ್ಟೆಪ್ ಆಯ್ತು. ಈಗ ನೋಡಿ, ಈ 3 ಒಂದೇ ಬಗೆಯಲ್ಲಿ ಬರುತ್ತಾ? ಬರಲ್ಲ. ಈ 5 ಅನ್ನೋದು ಕೂಡ ಯಾವ ಬಗೆಯಲ್ಲಿ ಕೂಡ ಇಲ್ಲ. ಇಲ್ಲಿರ್ತಕ್ಕಂಥ ಬಗೆಗಳಲ್ಲಿ ಈ ಪ್ರತಿಯೊಂದು ಸಂಖ್ಯೆ ಕೂಡ ಯಾವ ಬಗೆಯಲ್ಲಿ ಕೂಡ ಬರೋದಿಲ್ಲ. ಹಾಗಾಗಿ ನಾವು ಡೈರೆಕ್ಟ್ ಆಗಿ ಅದೇ ಸಂಖ್ಯೆಗಳನ್ನ ತಗೊಂಡ್ಬಿಡೋಣ. ಏನಂತ ಹೇಳಿ, ಇಲ್ಲಿ 1 ಬಂದಿದೆ, ಕಂಪ್ಲೀಟ್ ಆಗಿದೆ. 5 ಮತ್ತು 2 ತಗೋಬೇಕು. 2 ತಗೊಳ್ರಿ. 5 ಆಸ್ ಇಟ್ ಇಸ್ ಇಡ್ರಿ. 2 1 2, 2 1 2. ಇಲ್ಲಿ 1 ಬಂದಿದೆ, ಕಂಪ್ಲೀಟ್ ಆಗಿದೆ ಆನ್ಸರ್. ನೆಕ್ಸ್ಟ್ 1 1 ಕಂಪ್ಲೀಟ್ ಆಯ್ತು, 5 ಮಾತ್ರ ಉಳಿದಿದೆ. ಈಗ ಏನು ಮಾಡೋಣ? 5 ತಗೊಂಡ್ಬಿಡೋಣ. 5 1 5. ಇಲ್ಲಿ ಆನ್ಸರ್ ಬಂದಿದೆ 1 ಅಂತ ಹೇಳಿ. ಇಲ್ಲಿ ಕೂಡ 1 ಅಂತ ಬಂದಿದೆ. ಇಲ್ಲಿಗೆ ನಮ್ದು ಸ್ಟೆಪ್ ಕಂಪ್ಲೀಟ್ ಆಯ್ತು. ಇಲ್ಲಿ ನಮಗೆ ಆನ್ಸರ್ ಸಿಗುತ್ತೆ LCM ಎಷ್ಟು? ಇದೆಲ್ಲದೂ ಮಲ್ಟಿಪ್ಲೈ ಮಾಡೋಣ. 3 into 3 into 2 into 5.
LCM ಲಸಾರ ಕಂಡುಹಿಡಿತಕ್ಕಂಥ ಒಂದು ವಿಧಾನ ಇದಾಗಿರುತ್ತೆ. ಫಸ್ಟ್ ನೋಡ್ಬೇಕು ಎಲ್ಲಾ ಮಗ್ಗಿಗಳು ಒಂದೇ ನಂಬರ್ ಅಲ್ಲಿ ಬರುತ್ತೆ ಇಲ್ಲ ಅಂತ ಹೇಳಿ. ಬಂದ್ರೆ ಅದೇ ಸಂಖ್ಯೆನ ತಗೋಬೇಕು, ಬಂದಿಲ್ಲ ಅಂದ್ರೆ ಒಂದು ಕಡಿಮೆ ಮಾಡೋಣ. ಎರಡು ಸಂಖ್ಯೆಗಳೇನಾದ್ರೂ ಒಂದೇ ಮಗ್ಗಿಯಲ್ಲಿ ಬರುತ್ತೆ ಅನ್ನೋದು ನೋಡ್ಬೇಕು. ಬಂದ್ರೆ ತಗೋಬೇಕು, ಬಂದಿಲ್ಲ ಅಂದ್ರೆ ಬೇಡ. ಪ್ರತಿಯೊಂದು ಸಂಖ್ಯೆಗಳನ್ನ ಪ್ರತಿಯೊಂದು ಸಾರಿ ಬರ್ಕೊಂಡು ನಾವು ಈ ರೀತಿ ಭಾಗಾಕಾರ ವಿಧಾನದಿಂದ ಮಾಡಬಹುದು. ಇದನ್ನ ಲಸ ಅಂತ ಹೇಳ್ತಿದ್ದೀವಿ. ಅದೇ ರೀತಿ HCF ಗೆ ಇನ್ನೊಂದು ಎಕ್ಸಾಂಪಲ್ ಮಾಡೋಣ. ಓಕೆ, HCF ಅಲ್ಲಿ ಏನ್ ಕಂಡುಹಿಡಿಯೋಣ ಇನ್ನೊಂದು ಸೆಕೆಂಡ್ ಕ್ವೆಶ್ಚನ್ ಅಂತಂದ್ರೆ ತಗೊಳ್ರಿ 6 ನೆಕ್ಸ್ಟ್ 15 ನೆಕ್ಸ್ಟ್ 12. ಈ ಸಂಖ್ಯೆಗಳದ್ದು ಮಸ ಕಂಡುಹಿಡಿಯೋಣ. ಯಾವ ರೀತಿ ಕಂಡುಹಿಡಿಯೋದು? ಸೇಮ್ ಮೆಥಡ್ ಬರುತ್ತೆ. ಈ ಮೂರು ಸಂಖ್ಯೆಗಳು ಯಾವ ಮಗ್ಗಿಯಲ್ಲಿದ್ದಾವೆ? 6, 15, 12 ಯಾವ ಮಗ್ಗಿಯಲ್ಲಿದ್ದಾವೆ? ಮೂರು ಕೂಡ ಮೂರು ಮಗ್ಗಿಯಲ್ಲಿದ್ದಾವೆ. 3 ಟೇಬಲ್ ಅಲ್ಲಿ 3 2s 6, ನೆಕ್ಸ್ಟ್ 3 5s 15. ಓಕೆ, ನೆಕ್ಸ್ಟ್ 3 4s 12. ಹೌದಾ? ಎಸ್, ರೈಟ್. ಈಗ ನೋಡ್ರಿ 2 5 4 ಎಲ್ಲಾನು ಒಂದೇ ಮಗ್ಗಿಯಲ್ಲಿದ್ದಾವ? ಇಲ್ಲ. ಅಟ್ಲೀಸ್ಟ್ ಎರಡಾದ್ರೂ ತಗೋಬೇಕಾ? 2 ಮತ್ತು 4 ಒಂದೇ ಮಗ್ಗಿಯಲ್ಲಿ ತಗೋಬೇಕಾ? ತಗೋಬಾರ್ದು. ಲಸ ಮತ್ತೆ ಮಸ ಆಗಿರ್ತಕ್ಕಂಥ ವ್ಯತ್ಯಾಸ ಏನಂತಂದ್ರೆ ಈ ಎಲ್ಲಾ ಸಂಖ್ಯೆಗಳು ಒಂದೇ ಮಗ್ಗಿಯಲ್ಲಿ ಬರಬೇಕು, ಅಲ್ಲಿವರೆಗೂ ಮಾತ್ರನೇ ಮಾಡಬೇಕು. ಯಾವುದು? ಮಸ. ಲಸ ಏನಾಗುತ್ತೆ? ಪ್ರತಿಯೊಂದು ಸಂಖ್ಯೆಯನ್ನು ಕೂಡ ಬಿಡಿಸ್ಕೊತ ಹೋಗ್ಬೇಕು. ಈ ಮೂರು ಸಂಖ್ಯೆಗಳು ಒಂದೇ ಮಗ್ಗಿಯಲ್ಲಿ ಬಂದಿಲ್ಲ ಅಂತಂದ್ರೆ ಆ ಸಂಖ್ಯೆಗಳನ್ನ ಪ್ರತಿಯೊಂದು ಸಾರಿ ತಗೊಂಡು ಮಾಡ್ತೀವಿ, ಅದು ಲಸ. ಮಸ ಅಂದ್ರೆ ಏನಂತಂದ್ರೆ ಮೂರು ಸಂಖ್ಯೆಗಳು ಬಂದ್ರೆ ಮಾತ್ರನೇ ಮಾಡಬೇಕು, ಬಂದಿಲ್ಲ ಅಂದ್ರೆ ಅಲ್ಲಿಗೆ ಲಾಸ್ಟ್ ಸ್ಟೆಪ್ ಆಗಿರುತ್ತೆ. ಅದೇ ನಮ್ದು ಆನ್ಸರ್. HCF ಎಷ್ಟು ಬಂದಿದೆ ಆನ್ಸರ್? 3 ಅನ್ನೋದು. ಅದೇ ನಮ್ದು ಆನ್ಸರ್ 3. ಅರ್ಥ ಮಾಡ್ಕೊಳ್ರಿ. ಈ ಮೂರು ಸಂಖ್ಯೆಗಳು 6 5 12 ಮೂರು ಸಂಖ್ಯೆಗಳು ಇರ್ತಕ್ಕಂಥ ಅಂದ್ರೆ ಮೂರು ಸಂಖ್ಯೆಗಳನ್ನ ಭಾಗಿಸ್ತಕ್ಕಂಥ ಸಂಖ್ಯೆ ಯಾವುದು? 3 ಅಂತಕ್ಕಂಥದ್ದು. ನೋಡಿ 6 ಮಗ್ಗಿಯಲ್ಲಿ ಕೂಡ 3 ಇದೆ. ಹೌದಾ? ಸಾರಿ, 6 ಕೂಡ 3 ಭಾಗಿಸುತ್ತೆ, 15 ಕೂಡ ಭಾಗಿಸುತ್ತೆ, 12 ಕೂಡ ಭಾಗಿಸುತ್ತೆ 3. ಇದಕ್ಕಿಂತ ದೊಡ್ಡ ಸಂಖ್ಯೆ 3ಕ್ಕಿಂತ ದೊಡ್ಡ ಸಂಖ್ಯೆ ಈ 3 ಭಾಗಿಸ್ತಕ್ಕಂಥದ್ದಿಲ್ಲ. 4 ಭಾಗಿಸುತ್ತಾ? 4 ಇದನ್ನ ಭಾಗಿಸಲ್ಲ, ಇದನ್ನು ಭಾಗಿಸಲ್ಲ. 5 ಭಾಗಿಸುತ್ತಾ? 5 ಭಾಗಿಸಲ್ಲ, 5 ಇದನ್ನ ಮಾತ್ರ ಭಾಗಿಸುತ್ತೆ, 5 ಇದನ್ನ ಭಾಗಿಸಲ್ಲ. 6 ಭಾಗಿಸುತ್ತಾ? 6 ಇವೆರಡನ್ನು ಭಾಗಿಸುತ್ತೆ, ಇದನ್ನು ಭಾಗಿಸಲ್ಲ. 7 ಭಾಗಿಸುತ್ತಾ? 7 ಯಾವುದನ್ನು ಭಾಗಿಸಲ್ಲ. 8 ಭಾಗಿಸುತ್ತಾ? 8 ಕೂಡ ಭಾಗಿಸಲ್ಲ. 9 ಭಾಗಿಸುತ್ತಾ? ಇಲ್ಲ. 10 ಇಲ್ಲ. ಈ ರೀತಿಯಾಗಿ HCF ಅಂದ್ರೆ ಹೈಯೆಸ್ಟ್ ನಂಬರ್. ಹೈಯೆಸ್ಟ್ ನಂಬರ್ ಈ ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳನ್ನ ಭಾಗಿಸಬೇಕು. ಅದನ್ನ ನಾವು ಮಸ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತ ಕರಿತೀವಿ. ಲಸ ಅಂತಂದ್ರೆ ಲೀಸ್ಟ್ ಕಾಮನ್ ಫ್ಯಾಕ್ಟರ್. ಲೀಸ್ಟ್ ಕಾಮನ್ ಫ್ಯಾಕ್ಟರ್ ಅಂತಂದ್ರೆ ಅತಿ ಚಿಕ್ಕ ಸಂಖ್ಯೆ. ಅತಿ ಚಿಕ್ಕ ಸಂಖ್ಯೆ ಏನಾಗಿರ್ಬೇಕು? ಆ ಎಲ್ಲಾ ಮಗ್ಗಿಗಳಲ್ಲಿ ಕೂಡ ಬರಬೇಕು. ಓಕೆನಾ? 5 18 9 ಈ ಮೂರು ಮಗ್ಗಿಗಳಲ್ಲಿ ಬರ್ತಕ್ಕಂಥ ನಂಬರ್ ಯಾವುದು? 90. ಫಸ್ಟ್ ಬರ್ತಕ್ಕಂಥ ನಂಬರ್ 90. ಅಂದ್ರೆ ಮೂರು ಮಗ್ಗಿಗಳಲ್ಲಿ 90 ಫಸ್ಟ್ ಬರೋದು. 90ಕ್ಕಿಂತ ಫಸ್ಟ್ ಯಾವುದು ಬರೋದೇ ಇಲ್ಲ. ಅಂದ್ರೆ 89 88 87 ಅಂತ ಏನ್ ಕರಿತೀವಿ, ಒಂದರ ತನ ಇರೋಲ್ಲ. ಅದ್ರಲ್ಲಿ ಯಾವುದು ಕೂಡ ಈ ಮೂರು ಮಗ್ಗಿಗಳಲ್ಲಿ ಬರಲ್ಲ. ಎರಡು ಮಗ್ಗಿಗಳಲ್ಲಿ ಮಾತ್ರ ಬರ್ಬೋದು, ಒಂದು ಮಗ್ಗಿಗಳಲ್ಲಿ ಮಾತ್ರ ಬರ್ಬೋದು. ಮೂರು ಮಗ್ಗಿಗಳಲ್ಲಿ ಬರ್ತಕ್ಕಂಥ ಮೊದಲನೇ ಸಂಖ್ಯೆ ಯಾವುದು? ಚಿಕ್ಕ ಸಂಖ್ಯೆ 90. ಅದನ್ನ ನಾವು ಲಸ ಅಂತ ಹೇಳಿ ಕರಿತೀವಿ. ಅದನ್ನ ಮಾಡ್ತಕ್ಕಂಥ ವಿಧಾನವನ್ನು ಹೇಳಿದ್ದೀನಿ. ಮೂರು ಸಂಖ್ಯೆಗಳನ್ನ ತಗೋಬೇಕು, ಬಂದಿಲ್ಲ ಅಂದ್ರೆ ಎರಡು ಸಂಖ್ಯೆಗಳನ್ನ ತಗೋಬೇಕು, ಅದು ಕೂಡ ಬಂದಿಲ್ಲ ಅಂದ್ರೆ ಒಂದೊಂದು ಸಂಖ್ಯೆಗಳನ್ನ ಪ್ರತಿಯಾಗಿ ತಗೋಬೇಕು. ಮಸ ಅಂತಂದ್ರೇನು? ಕೊಟ್ಟಿರ್ತಕ್ಕಂಥ ಎಲ್ಲಾ ಸಂಖ್ಯೆಗಳು ಕೂಡ ಒಂದೇ ಮಗ್ಗಿಯಲ್ಲಿ ಬರಬೇಕು, ಆ ಮಗ್ಗಿನ ಮಾತ್ರ ತಗೋಬೇಕು, ಅದು ಮಸ ಆಗಿರ್ತದೆ. ಅಲ್ಲಿಗೆ ನಮ್ದು ಕೊನೆ ಸ್ಟೆಪ್ ಆಗಿರುತ್ತೆ. ಅಂದ್ರೆ ಇನ್ನೊಂದು ಸಾರಿ ನಾವು ಆ ಮೂರು ಸಂಖ್ಯೆಗಳಾಗಲಿ ಎರಡು ಸಂಖ್ಯೆಗಳಾಗಲಿ ಒಂದೇ ಟೇಬಲ್ ಅಲ್ಲಿ ಬಂದಿಲ್ಲ ಅಂತಂದ್ರೆ ಆ ಸ್ಟೆಪ್ ಅನ್ನ ಮತ್ತೆ ಕಂಟಿನ್ಯೂ ಆಗಿ ಮಾಡ್ಕೋಬಹುದು. ಇದು ನಮ್ದು ಲಾಸ್ಟ್ ಆನ್ಸರ್ ಆಗಿರುತ್ತೆ. ಈ ರೀತಿಯಾಗಿ ಒಂದಿಷ್ಟು ಎಕ್ಸಾಂಪಲ್ ನೋಡಿದೀವಿ. ಇದಕ್ಕೆ ನಾನು ಡೈಲಿ ಲೈಫ್ ಅಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತಿದ್ದೀನಿ. ಈಗ ನನ್ನ ಹತ್ರ 6 ನೋಟ್ಬುಕ್ಸ್ ಇದಾವೆ, 2 ಪೆನ್ ಇದಾವೆ. 6 ನೋಟ್ಬುಕ್ಸ್ ಇದಾವೆ, 2 ಪೆನ್ ಇದಾವೆ. ಎಷ್ಟು ಜನಕ್ಕೆ ಸಮನಾಗಿ ಹಂಚಬಹುದು? ನಾನು ಎಷ್ಟು ಜನಕ್ಕೆ ಸಮನಾಗಿ ಹಂಚಬಹುದು? 6 ನೋಟ್ಬುಕ್ ಇದಾವೆ, 2 ಪೆನ್ ಇದಾವೆ, ಎಷ್ಟು ಜನಕ್ಕೆ ಹಂಚಬಹುದು?
6 ಮತ್ತು 2ಕ್ಕಿಂತ ಚಿಕ್ಕ ಸಂಖ್ಯೆನೇ ಬರುತ್ತದು ಎಷ್ಟು ಜನ ಅಂತಂದ್ರೆ, ಅದಕ್ಕೆ ನಾವು ಚಿಕ್ಕ ಸಂಖ್ಯೆ ಬರುತ್ತೆ ಅಂತಂದ್ರೆ ಅದನ್ನ ನಾವು HCF ಕಂಡುಹಿಡಿಯೋಣ. ನೋಡ್ರಿ ಯಾವ ರೀತಿ ಅಂತ ಹೇಳಿ, 6 ನೋಟ್ಬುಕ್ ಇದಾವೆ, 2 ಪೆನ್ ಇದಾವೆ. ಏನ್ ಕಂಡುಹಿಡಿಯೋಣ? HCF ಕಂಡುಹಿಡಿಯೋಣ. ಯಾವ ರೀತಿ? 2 ಟೇಬಲ್ ಅಲ್ಲಿ ಬರುತ್ತೆ, 2 3 6, 2 1 2. ಇವೆರಡು ಕೂಡ ಒಂದೇ ಬಗೆಯಲ್ಲಿ ಬರಲ್ಲ. ಇಲ್ಲಿಗೆ ನಮ್ದು ಲಾಸ್ಟ್ ಆನ್ಸರ್ ಆಗಿರುತ್ತೆ. HCF ಆನ್ಸರ್ ಎಷ್ಟಾಗುತ್ತೆ? 2. ಅಂದ್ರೆ ಇಬ್ಬರಿಗೆ ಮಾತ್ರ ಹಂಚಬಹುದು ನಾವು. 6 ನೋಟ್ಬುಕ್ ಮತ್ತೆ 2 ಪೆನ್ ಇದಾವೆ, ಇಬ್ಬರಿಗೆ ಮಾತ್ರ ಹಂಚಬಹುದು. ಯಾವ ರೀತಿ? 2 ಪೆನ್ ಅಂದ್ರೆ ಒಬ್ರಿಗೂ ಒಂದೊಂದು ಪೆನ್ ಕೊಡೋದು, 6 ನೋಟ್ಬುಕ್ ಅಂತಂದ್ರೆ ಒಬ್ರಿಗೆ 3 ನೋಟ್ಬುಕ್ ಅನ್ನ ಕೊಡೋದು. ಈ ರೀತಿಯಾಗಿ ಸಮನಾಗಿ ಹಂಚೋದು ಇಬ್ಬರಿಗೆ ಮಾತ್ರ ಸಾಧ್ಯ ಆಗುತ್ತೆ. ಅದೇ HCF. ಗೊತ್ತಾಯ್ತಾ? ಎಸ್. ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ, ಏನಂತಂದ್ರೆ LCM. ಈಗ ಇಬ್ಬರು ವ್ಯಕ್ತಿಗಳಿದ್ದಾರೆ, ಇಬ್ಬರು ಸ್ಟೂಡೆಂಟ್ಸ್, ಒಂದು ಸರ್ಕಲ್ ಇದೆ, ಓಡಬೇಕು. ಒಬ್ಬನೇ ಏನ್ ಮಾಡ್ತಾನೆ? 3 ನಿಮಿಷದಲ್ಲಿ ಓಡ್ತಾನೆ, ಇನ್ನೊಬ್ಬ ಏನ್ ಮಾಡ್ತಾನೆ? 2 ನಿಮಿಷದಲ್ಲಿ ಓಡ್ತಾನೆ. ಇಬ್ರು ಸ್ಟಾರ್ಟ್ ಮಾಡೋಣ. ಇಬ್ರು ಎಷ್ಟು ಟೈಮ್ ಆದ್ಮೇಲೆ ಮತ್ತೆ ಸೇಮ್ ಪಾಯಿಂಟ್ಗೆ ಬಂದು ರೀಚ್ ಆಗ್ತಾರೆ, ಅದನ್ನ ಯಾವ ರೀತಿ ಕಂಡುಹಿಡಿಯೋದು? ಇಬ್ರು ಎಷ್ಟು ನಿಮಿಷ ಆದ್ಮೇಲೆ ಬಂದು ರೀಚ್ ಆಗ್ತಾರೆ? 2 ನಿಮಿಷ ಒಬ್ನು ತಗೋತಾನೆ, ಒಬ್ನು 3 ನಿಮಿಷ ತಗೋತಾನೆ, ಮತ್ತೆ ಎಷ್ಟು ನಿಮಿಷ ಆದ್ಮೇಲೆ ಅವರಿಬ್ರು ಒಂದೇ ಪಾಯಿಂಟ್ಗೆ ಬಂದು ರೀಚ್ ಆಗ್ತಾರೆ ಅಂತಕ್ಕಂಥದ್ದು. ಆನ್ಸರ್ ಯಾವಾಗಲೂ ನಮಗೆ ದೊಡ್ಡ ಸಂಖ್ಯೆನೇ ಬರುತ್ತೆ, ಅಂದ್ರೆ ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳಿಗಿಂತ ದೊಡ್ಡದು ಬಂದಿರುತ್ತೆ. ಅವಾಗ ನಾವು LCM ಮಾಡಬೇಕಾಗುತ್ತೆ. ಅದರದ್ದು ಎಕ್ಸಾಂಪಲ್ ನೋಡಿ, ಇಲ್ಲಿ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ. ಒಬ್ರು 2 ನಿಮಿಷ ತಗೊಂತಾರೆ, ಒಬ್ರು 3 ನಿಮಿಷ ತಗೊಂತಾರೆ. LCM ನ ಕಂಡುಹಿಡಿಯಿರಿ. ಎರಡು ಯಾವ ಬಗೆಯಲ್ಲಿ ಬರ್ತವೆ, ಯಾವ ಬಗೆಯಲ್ಲಿ ಬರಲ್ಲ. ಅದಕ್ಕೆ ಪ್ರತಿಯೊಂದು ಸಪರೇಟ್ ಆಗಿ ತಗೊಂಡ್ಬಿಡಿ. 2ನ್ನ ಸಪರೇಟ್ ಆಗಿ 2 1 2, 3 ಆಸ್ ಇಟ್ ಇಸ್ ಬರೆಯೋದು. ನೆಕ್ಸ್ಟ್ ಸ್ಟೆಪ್ 3ಅನ್ನ ತಗೊಳ್ರಿ. ಈಗ ಒಂದು ಆಲ್ರೆಡಿ ಒಂದಿನ ಆನ್ಸರ್, 3 1 3, 1 1 ಬಂತ ಆನ್ಸರ್. LCM ಎಷ್ಟಾಗುತ್ತೆ ನೋಡ್ರಿ, ಇವೆರಡನ್ನು ಮಲ್ಟಿಪ್ಲೈ ಮಾಡಿ. 2 × 3, 2 × 3, ಆನ್ಸರ್ 6. 6 ನಿಮಿಷ ಆದ್ಮೇಲೆ ಇಬ್ರು ಕೂಡ ರೀಚ್ ಆಗ್ತಾರೆ. ಯಾವ ರೀತಿ 6 ನಿಮಿಷ ಅಂತಂದ್ರೆ, ಫಸ್ಟ್ ಸರ್ಕಲ್ ಒಬ್ನು ರೌಂಡ್ ಹಾಕೊಂಡು ಬರ್ತಾನೆ, 3 ನಿಮಿಷಕ್ಕೆ ರೌಂಡ್ ಹಾಕೊಂಡು ಬಂದಿರ್ತಾನೆ. ಮೊದಲನೇದವನು ಏನಾಗಿರ್ತಾನೆ? 2 ನಿಮಿಷದವನು ಕಂಪ್ಲೀಟ್ ಮಾಡ್ಕೊಂಡು ಮುಂದೋಗಿರ್ತಾನೆ ಆಲ್ರೆಡಿ. ಇವನು 3 ನಿಮಿಷ ತಗೊಳ್ಳೋನು ಮತ್ತೆ ಒಂದು ರೌಂಡ್ ಹಾಕ್ತಾನೆ, 6 ನಿಮಿಷ ಆಗುತ್ತೆ. ಇವನು ಏನ್ ಮಾಡಿರ್ತಾನೆ? 2 ನಿಮಿಷ ತಗೊಂಡಿರೋನು ಆಲ್ರೆಡಿ 1.5 ರೌಂಡ್ ಆಗಿರುತ್ತೆ, ಇನ್ನೂ 1.5 ರೌಂಡ್ ಹಾಕ್ತಾನೆ. ಅವಾಗ ಏನಾಗುತ್ತೆ? ಮೊದಲನೇದವನು 3 ರೌಂಡ್ ಹಾಕಿರ್ತಾನೆ, ಅದೇ ಪಾಯಿಂಟಿಗೆ ಬರ್ತಾನೆ. ಎರಡನೇದವನು 2 ರೌಂಡ್ ಹಾಕಿರ್ತಾನೆ, ಅದೇ ಪಾಯಿಂಟಿಗೆ ಬರ್ತಾನೆ. ಈ ರೀತಿಯಾಗಿ LCM ಮತ್ತೆ HCF ನ ಡೈಲಿ ಲೈಫ್ ಅಲ್ಲಿ ನಾವು ಲೆಕ್ಕ ಮಾಡೋದಕ್ಕೆ ಬಳಸ್ಕೋಬಹುದು. ಮಾಡ್ತಕ್ಕಂಥ ವಿಧಾನಗಳನ್ನ ನಿಮ್ಗೆ ಹೇಳಿದ್ದೀನಿ. ನೀವು ಇದರಲ್ಲಿ ಏನಾದರೂ ಸಂದೇಹಗಳು, ಡೌಟ್ಗಳಿದ್ರೆ ನೀವು ಕೂಡ ನನಗೆ ಕ್ವಶನ್ ಕೇಳಬಹುದು. ಥ್ಯಾಂಕ್ ಯು.